ನಾನು ನಾನು ಎಂದರೆ ಬಹುಶಃ ನಿಮಗೆ ಗೊತ್ತಾಗಲಾರದು. ನಾನು ಎಂದರೆ ಕೇವಲ ನಾನಲ್ಲ. ಒಂದು ಕಾಲಕ್ಕೆ ಇಂದು ನೀವು ಆಗಿರುವ ಎಲ್ಲರನ್ನೂ ನಾನು ಎಂಬ ಹೆಮ್ಮೆ ಮೂಡಿಸುವುದಕ್ಕೆ ಮೂಲ ರೂಪವಾದ ನಾನು. ನಾನು ಕೇವಲ ಮಾತು ಬಾರದ 4 ಗೋಡೆಗಳಲ್ಲ, ನಾನು ನಿಮ್ಮೊಳಗಿನ ಮಾತನ್ನು ಮಾಣಿಕ್ಯವಾಗಿಸಿದ ಮಾತೃಹೃದಯ. ಬಹುಶಃ ನೀವು ಮರೆತಿರಲಿಕ್ಕಿಲ್ಲ, ಯಾಕೆಂದರೆ ಮನದ ಪರದೆಯಿಂದ ಯಾವ ಕಾಲಕ್ಕೂ ಮರೆಯಾಗದ ಅಮರ ನಾನು. ಅಂಬೆಗಾಲಿಕ್ಕುತ್ತ ತೊದಲು ಉರಿಗಳಿಂದ ಪ್ರಪಂಚವನ್ನು ಬೆರಗಿನ ಕಣ್ಣುಗಳಿಂದ ಕಾಣುತ್ತಾ ಅವಿತಿಟ್ಟ ಕನಸುಗಳಿಗೆ ಬಣ್ಣ ಹುಡುಕುತ್ತಾ ನನ್ನ ಮಡಿಲು ಸೇರಿದೆ. ವಿದ್ಯೆ ಎಂಬ ಕುಂಚದಿಂದ ನಿಮ್ಮ ಬದುಕನ್ನು ಬಣ್ಣ ಬಣ್ಣವಾಗಿಸಿದ ಅಮೃತ ಭಂಡಾರ ನಾನು. ಮನದ ಪರದೆಯಲ್ಲಿ ನಾಚಿಕೆಯಿಂದ ಮುದುಡಿಕೊಳ್ಳುತ್ತಿದ್ದ ನಿಮ್ಮೊಳಗಿನ ಗಾಯಕ, ನಾಯಕ, ನಟ, ನರ್ತಕನ ಮೇಲೆ ಬೆಳಕು ಚೆಲ್ಲಿ ಆತ್ಮವಿಶ್ವಾಸ ತುಂಬಿ ನಿಮ್ಮ ಪ್ರತಿಭೆಗೆ ಪ್ರಕಾಶ ಕೊಟ್ಟ ಭಾಸ್ಕರ ನಾನು. ಕೇವಲ ನಾನು ಎಂಬ ಹೆಮ್ಮೆ ನನ್ನಿಂದ ಅಲ್ಲ, ನನ್ನ ಒಡಲ ಒಳಗೆ ಬಣ್ಣದ ಕುಳಿ ಆಡಿದ ನಿಮ್ಮಿಂದ. ನಮ್ಮೊಳಗೊಂದು ನಾದ ನುಡಿಸಿ ಮೋದ ತುಂಬಿದ ಪುಷ್ಪವೃಕ್ಷ. ತಮಗೆ ಅರಿವಿಲ್ಲದೆ ಗುರಿಯಿಲ್ಲದೆ ಅಲೆದಾಡುತ್ತಿದ್ದ ನಿಮ್ಮೊಳಗಿನ ಶಕ್ತಿಯನ್ನು ಹೊರಗೆಳೆದು ನಿಮಗೆ ಪರಿಚಯಿಸಿ ಅದಕ್ಕೆ ವಿದ್ಯೆಯ ಬಲ ತುಂಬಿ ಎಂಜಿನಿಯರ್, ವೈದ್ಯ, ಉಪನ್ಯಾಸಕ, ವಿಜ್ಞಾನಿ, ಲೆಕ್ಕ ಪರಿಶೋಧಕ ಹೀಗೆ ಉನ್ನತ ಸ್ಥಾನಕ್ಕೇರಿಸಿದ ಏಣಿ ನಾನು. ಮನದ ಪರದೆಯಲ್ಲಿ ನಾಚಿಕೆಯಿಂದ ಮುದುಡಿಕೊಳ್ಳುತ್ತಿದ್ದ ನಿಮ್ಮೊಳಗಿನ ಗಾಯಕ, ನಾಯಕ, ನಟ, ನರ್ತಕನ ಮೇಲೆ ಬೆಳಕು ಚೆಲ್ಲಿ ಆತ್ಮವಿಶ್ವಾಸ ತುಂಬಿ ನಿಮ್ಮ ಪ್ರತಿಭೆಗೆ ಪ್ರಕಾಶ ಕೊಟ್ಟ ಭಾಸ್ಕರ ನಾನು. ಕೇವಲ ನಾನು ಎಂಬ ಹೆಮ್ಮೆ ನನ್ನಿಂದ ಅಲ್ಲ, ನನ್ನ ಒಡಲ ಒಳಗೆ ಬಣ್ಣದ ಕುಳಿ ಆಡಿದ ನಿಮ್ಮಿಂದ. ವಿಷಾದದಿಂದ ನಿಮ್ಮ ಮುಂದೆ ಹೇಳಲು ಮನ ಮರುಗುತ್ತಿದೆ, ನನ್ನ ಹೃದಯ ಕರಗುತ್ತಿದೆ. ಇಂದು ಮಡಿಲಿನಲ್ಲಿ ಬಣ್ಣವಿಲ್ಲ, ನಾದ ಇಲ್ಲ, ನನಗೆ ಮೋದ ಇಲ್ಲ. ಮಡಿಲೊಳಗಿನ ಮಕ್ಕಳ ಹೆಜ್ಜೆ ದೀನವಾಗಿದೆ, ಮಡಿಲ ಭಾರ ಕ್ಷೀಣವಾಗಿದೆ. ನನ್ನ ಕಾಲು ಕಾಲಗರ್ಭದ ಒಳಗೆ ಹುದುಗಿ ಹೋಗುವ ಸೂಚನೆ ಸಿಕ್ಕುತ್ತಿದೆ. ಸೆರಗೊಡ್ಡಿ ಬೇಡುತ್ತಿದ್ದೇನೆ, ನನ್ನೊಳಗೆ ಮಕ್ಕಳ ರವ ನಿರಂತರವಾಗಿರಲಿ.